ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಫೈಟ್ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ರಾಜ್ಯ ಬಿಜೆಪಿ ಅಭ್ಯರ್ಥಿಯ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ದಿನದಿಂದ ದಿನಕ್ಕೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಏನಾಗ್ಬಿಡುತ್ತಪ್ಪ ಅಂತ ಕೌತುಕತೆಯನ್ನ ಮೂಡಿಸ್ತಾ ಇದೆ. ರಾಜ್ಯ ಬಿಜೆಪಿ ಅಭ್ಯರ್ಥಿಯ ಆಯ್ಕೆಯೇ ದೊಡ್ಡ ತಲೆನೋವೀಗ. ಹೈಕಮಾಂಡ್ಗೆ 5 ಆಕಾಂಕ್ಷಿಗಳ ಲಿಸ್ಟ್ ರವಾನೆಯಾಗಿದೆ. ಬಣ ರಾಜಕೀಯ ಬಿಟ್ಟು ಅಭ್ಯರ್ಥಿಯನ್ನ ಗೆಲ್ಲಿಸಿ, ಚುನಾವಣಾ ಫಲಿತಾಂಶ ಏನು ಬೇಕಾದ್ರೂ ಬರಬಹುದು. ನಾಳೆ ಏನಾದರೂ ಸೋತ್ರೆ, ನಮ್ಮ ಪಕ್ಷಕ್ಕೆ ಹಿನ್ನಡೆಯಾದ್ರೆ ನೀವೇ ಹೊಣೆ ಅಂತ ವಾರ್ನ್ ಕೊಟ್ಟಿದ್ದಾರೆ. ಜೊತೆಗೆ ನಿಂತು ಹೈಕಮಾಂಡ್ ಹೇಳುವ ಅಭ್ಯರ್ಥಿಯನ್ನ ಗೆಲ್ಲಿಸುವ ಜವಾಬ್ದಾರಿ ನಿಮ್ಮದು ಅಂತ ರಾಧಮೋಹನ್ ದಾಸ್ ಅಗರ್ವಾಲ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ದಾವಣಗೆರೆ ಕ್ಷೇತ್ರ, ದಕ್ಷಿಣ ಕ್ಷೇತ್ರ ನಿಧನರಾಗಿರೋದ್ರಿಂದ ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರ ತೆರವಾಗಿದೆ. ಆದರೆ ಅವರ ಕುಟುಂಬಸ್ಥರೇ ನಮ್ಮ ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅಂತ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ತಲೆನೋವಾಗಿದ್ರೆ, ಬಿಜೆಪಿಯಲ್ಲಿ ಮತ್ತೊಂದು ರೀತಿ ತಲೆನೋವು. ಅವ್ರದ್ದು ಬರೀ ಕ್ಷೇತ್ರವಾರು ಬಣಬಡಿದಾಟ ಅಲ್ಲ, ಅವರ ಪಕ್ಷವೇ ಬಣಬಡಿದಾಟದಲ್ಲಿ ಹೆಸರು ಮಾಡಿದಂಥ ಪಕ್ಷ. ಇಲ್ಲಿವರೆಗೂ ಕೂಡ ಅದನ್ನು ಸರಿದೂಗಿಸೋದಕ್ಕೂ ಆಗಲಿಲ್ಲ. ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಸೇರಿದಂತೆ ಅಮಿತ್ ಶಾ ಅವರು ಕೂಡ ಇದಕ್ಕೆ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ಸರಿ ಮಾಡಿದ್ರ? ಇಲ್ಲ. ಮುಂದಿನ ದಿನದಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು, ಆ ಜವಾಬ್ದಾರಿ ನಿಮ್ಮದು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ನೋಡಬೇಕು.